ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂತಹ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಆ್ಯಂಡ್ ಡಿ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಅಪ್ಲಿಕೇಶನ್ನ ಕರೆದಿರ್ತಕ್ಕಂಥದ್ದು. ಇದನ್ನು 26/7/2024ರಿಂದ 17/8/2024ರವರೆಗೆ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ 27/8/2024ರಿಂದ 28/8/2024ರವರೆಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದರಿಂದ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ನಡೆಯುವಂಥ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಏನಾದರೂ ಅಪ್ಲಿಕೇಶನ್ ಆಗುವಾಗ ತೊಂದರೆಗಳಾದರೆ ಇಲ್ಲಿ ಟೋಲ್ ಫ್ರೀ ನಂಬರನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು. ಇನ್ನು ಮುಂದಿನದಾಗಿ ನೋಡೋದಾದರೆ ವ್ಯಾಕೆನ್ಸೀಸನ್ನು ನೋಡೋದಾದರೆ 2006 ವ್ಯಾಕೆನ್ಸೀಸ್ಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ರಿಸರ್ವೇಷನನ್ನು ನೋಡೋದಾದರೆ SC ST OBC EWS ಎಕ್ಸ್ ಸರ್ವಿಸ್ಮ್ಯಾನ್ ಮತ್ತು PWBD ಅವರಿಗೆ ಒಂದು ರಿಸರ್ವೇಷನ್ಗಳನ್ನು ಕೂಡ ನೀವು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅದ್ರ ಜೊತೆಗೆ ಮುಂದೆ ನೋಡೋದಾದರೆ ನ್ಯಾಷನಾಲಿಟಿ ಅಥವಾ ಸಿಟಿಸನ್ಶಿಪ್ ಅಂದರೆ ಕ್ಯಾಂಡಿಡೇಟ್ ಮಸ್ಟ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕಾಗಿರ್ತದೆ. ಅದರ ಜೊತೆಗೆ ಏಜ್ ಲಿಮಿಟನ್ನು ನೋಡೋದಾದರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ 18ರಿಂದ 30 ವರ್ಷದ ಒಳಗೆ ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ. ಅದರ ಜೊತೆಗೆ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹುದ್ದೆಗೆ 18ರಿಂದ 27 ವರ್ಷದ ಒಳಗೆ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತದೆ. ಅದರ ಜೊತೆಗೆ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. SC ST ಅಭ್ಯರ್ಥಿಗಳಿಗೆ ಒಂದು 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು PWD 10 ವರ್ಷ, PWD ಪ್ಲಸ್ OBC ಅವರಿಗೆ 13 ವರ್ಷ, PWD ವಿತ್ SC ST ಅವರಿಗೆ 15 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಎಕ್ಸ್ ಸರ್ವಿಸ್ಮ್ಯಾನ್ಗಳಿಗೆ 3 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ನೋಡೋದಾದರೆ ಎಜುಕೇಷನಲ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದರೆ ಸಾಕಾಗಿರ್ತದೆ. ಇನ್ನು ಮುಂದಿನದಾಗಿ ನೋಡೋದಾದರೆ ಹೌ ಟು ಅಪ್ಲೈ ಅಂದರೆ ಈ ಎಕ್ಸಾಮಿನೇಷನ್ಗೆ ಒಂದು ಅಪ್ಲೈ ಮಾಡೋದು ಅಂದರೆ ಇದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕ್ತಕ್ಕಂಥದ್ದು. ಇಲ್ಲಿ ಆಫ್ಲೈನ್ ಮೋಡ್ ಇರೋದಿಲ್ಲ. ಸೊ ಇದು ಅದರ ವೆಬ್ಸೈಟ್ ಲಿಂಕ್ ಆಗಿರ್ತದೆ. ಇದನ್ನು ನನ್ನ ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದರ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೂಲಕ ಹೋಗಿ ನೀವು ಅಪ್ಲಿಕೇಶನ್ ಕೂಡ ಹಾಕೋಬಹುದಾಗಿರ್ತದೆ. ಇನ್ನು ಮುಂದಿನದಾಗಿ ನೋಡೋದಾದರೆ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ 100 ರೂಪಾಯಿಗಳ ಒಂದು ಫೀಸನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಹ್ಯೂಮನ್ ಕ್ಯಾಂಡಿಡೇಟ್ಸ್ ಮತ್ತು ಅಥವಾ SC ST EWS ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ಗಳಿಗೆ ಒಂದು ಪ್ರೀ ಕನ್ಸೆಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ನೋಡೋದಾದರೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಅಂದರೆ ಸೆಂಟರ್ಗಳನ್ನು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ ನೋಟಿಫಿಕೇಷನ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಒನ್ ಟೈಮ್ ನೀವು ಇದನ್ನು ಸೆಂಟರ್ಸ್ಗಳನ್ನು ನೋಡಿಕೊಂಡು ನಿಮಗೆ ಯಾವುದು ಸಮೀಪವಾಗುತ್ತೋ ಆ ಸೆಂಟರ್ಗೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗ್ತದೆ. ನಿಮಗೆ ಚೂಸ್ ಮಾಡ್ಕೋಬೇಕು. ನಿಮಗೆ ಯಾವುದು ಸಮೀಪವಾಗಿರ್ತಕ್ಕಂಥ ಒಂದು ಸೆಂಟರ್ ಆಗಿರ್ತದೋ ಅದನ್ನು ಚೂಸ್ ಮಾಡ್ಕೋಬೇಕು. ಇನ್ನು ಮುಂದಿನದಾಗಿ ನೋಡೋದಾದರೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತ ನೋಡ್ತೀವಿ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ. ಅದರ ಜೊತೆಗೆ ಇದು 2 ಅವರ್ ಅಂದರೆ 2 ಗಂಟೆಗಳ ಕಾಲ ಒಂದು ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು. ಇದರಲ್ಲಿ ಒಂದು ಸಬ್ಜೆಕ್ಟ್ಸ್ಗಳನ್ನು ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ನೋಡ್ತೀವಿ. ಇದು 50 ಕ್ವಶನ್ಗಳನ್ನು ಒಳಗೊಂಡಿರ್ತದೆ ಮತ್ತು 50 ಮಾರ್ಕ್ಸ್ಗಳನ್ನು ಹೊಂದಿರ್ತದೆ. ಇನ್ನು ಜನರಲ್ ಅವೇರ್ನೆಸ್ಸನ್ನು ನೋಡೋದಾದರೆ 50 ಕ್ವಶನ್ಗಳು ಮತ್ತು 50 ಮಾರ್ಕ್ಸನ್ನು ಹೊಂದಿರ್ತಕ್ಕಂಥದ್ದು. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅಂತ ನೋಡ್ತೀವಿ. ಇದು 100 ಕ್ವಶನ್ಗಳನ್ನು ಹೊಂದಿರ್ತದೆ.
ಅದು 100 ಮಾರ್ಕ್ಸನ್ನು ಹೊಂದಿರ್ತದೆ. ಅಂದರೆ 200 ಕ್ವಶನ್ಗಳನ್ನ ಹೊಂದಿರ್ತದೆ, 200 ಮಾರ್ಕ್ಸ್ಗಳನ್ನ ಹೊಂದಿರತಕ್ಕಂಥದ್ದು. ಅಂದರೆ ಟೋಟಲಿ 2 ಅವರ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಎಕ್ಸಾಮಿನೇಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಮಾತ್ರ ಹೊಂದಿರತಕ್ಕಂಥದ್ದು. ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ಗಳನ್ನ ಕೇಳಲಾಗಿರ್ತದೆ. ಇದಕ್ಕೆ 0.25 ಮಾರ್ಕ್ಸ್ಗಳನ್ನ ಏನಿರುತ್ತಪ್ಪ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದಿನದಾಗಿ ನೋಡೋದಾದರೆ ಸ್ಕಿಲ್ ಟೆಸ್ಟ್ ಅಂತ ನೋಡ್ತೀವಿ. ಈ ಸ್ಕಿಲ್ ಟೆಸ್ಟ್ ಆದ ತಕ್ಷಣ ಇರ್ತಕ್ಕಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಮತ್ತು ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಒನ್ ಟೈಮ್ ನೀವು ನೋಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.